ಶಾಸ್ತ್ರಿಗಳೇ, ಕರ್ಕಟಕ, ಸಿಂಹ ಹಾಗೆ ಕನ್ಯಾ ರಾಶಿಗಳ ಫಲಾಫಲ ಈ ವಾರ ಯಾವ ರೀತಿಯಾಗಿದೆ? ಕರ್ಕಾಟಕ ರಾಶಿಯವರಿಗೆ ನೋಡಿ, ಈ ಒಂದು ವಾರದಲ್ಲಿ ಆರೋಗ್ಯದಲ್ಲಿ ಸ್ವಲ್ಪ ಅನಾನುಕೂಲ ಅಷ್ಟೇ. ಗಾಬರಿ ಮಾಡ್ಕೊಳ್ಳೋದೇನೂ ಇಲ್ಲ, ಸಣ್ಣ ಪ್ರಮಾಣದಲ್ಲಿ ತೊಡಕುಗಳಷ್ಟೇ. ವಿದೇಶ ವಹಿವಾಟಿನ ಅನುಕೂಲ ಚೆನ್ನಾಗಿದೆ. ಹಣ ನಷ್ಟ, ಆತಂಕದ ಘಟನೆ ಕೂಡ ನಡೆಯುತ್ತೆ. ಅದು ಚಂದ್ರ ಮಂದಿರು ಒಟ್ಟಾಗಿದ್ದಾರೆ, ಚಂದ್ರ ವೇದಲ್ಲಿ ಸಂಚರಿಸ್ತಾನೆ. ಇದು ಕಾರಣದಿಂದಾಗಿ ಸ್ವಲ್ಪ ಡಿಸ್ಟರ್ಬ್ ಆಗೋ ಸಾಧ್ಯತೆಗಳಿರುತ್ತೆ. ಆದರೆ ನೀವು ಮಂಗಳವಾರದಿಂದ ಮುಂದೆ ಸ್ವಲ್ಪ ಅನುಕೂಲ ಆಗ್ತಾ ಹೋಗುತ್ತೆ. ನಿಮಗೊಂದು ಧೈರ್ಯ, ಸ್ಥೈರ್ಯ ಇವೆಲ್ಲ ಕಾಣಲಿಕ್ಕೆ ಅವಕಾಶಗಳು ಏರ್ಪಾಡಾಗುತ್ತೆ. ಗಾಬರಿ ಬೇಡ. ವೃತ್ತಿಯಲ್ಲೆಲ್ಲ ಅನುಕೂಲದ ಫಲ. ವೃತ್ತಿಯಲ್ಲೂ ಅಷ್ಟೇ ಸ್ವಲ್ಪ ಅಲ್ಲಿ ಕುಜ ಜೊತೆಗೆ ಮಾಂದಿ ಸೇರೋದ್ರಿಂದಾಗಿ ಸ್ವಲ್ಪ ನೀವು ಕಹಿ ವಾತಾವರಣ ಇರುತ್ತದೆ. ಅದು ಮಂಗಳವಾರದ ಮಟ್ಟಿಗೆ. ಹೀಗಾಗಿ ಸ್ವಲ್ಪ ಹುಷಾರು, ಎಚ್ಚರವಾಗಿರಿ. ವೃತ್ತಿ ಸ್ಥಳದಲ್ಲಿ ಎಚ್ಚರವಾಗಿರಿ. ನೀವು ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ಗುರುವಾರದಿಂದ ಮುಂದೆ ಸ್ವಲ್ಪ ನಿಮಗೆ ಕುಟುಂಬ ಸಹಕಾರ, ಹಣಕಾಸಿನ ಸಹಾಯ, ಅನಿರೀಕ್ಷಿತವಾದ ಶುಭ ಫಲಗಳು ಸಿಗ್ತಕ್ಕಂಥದ್ದು. ಯಾರೋ ಇದ್ದಕ್ಕಿದ್ದ ಹಾಗೆ ಬಂದುಬಿಡುತ್ತೆ ಉಡುಗೊರೆ, ಆ ಥರದ್ದು ಯಾವುದೋ ಪಾರ್ಸಲ್ ಬಂದುಬಿಡುತ್ತೆ. ಆ ಥರದ್ದೆಲ್ಲ ಅವಕಾಶಗಳಿದ್ದಾವೆ, ಚೆನ್ನಾಗಿದೆ. ಮತ್ತು ಬಹಳ ಮುಖ್ಯವಾಗಿ ವೃತ್ತಿ ಸ್ಥಳದಲ್ಲೂ ಅಷ್ಟೇ, ವೃತ್ತಿಯ ಆ ಒಂದು ಅಧಿಪತಿ ಕುಜ ವ್ಯಯದಲ್ಲಿ ಇರಬಹುದು. ಆದರೆ ನಿಮಗೆ ಚಂದ್ರನ ಬಲದಿಂದಾಗಿ ಸ್ವಲ್ಪ ಧೈರ್ಯ, ಸ್ಥೈರ್ಯ ಇವೆಲ್ಲ ಬರುತ್ತೆ. ಅದನ್ನು ಎದುರಿಸುವ ಶಕ್ತಿ ಇರುತ್ತೆ. ತಂದೆ ಮಕ್ಕಳು ಸ್ವಲ್ಪ ಅಸಮಾಧಾನ ಉಂಟಾಗೋ ಸಾಧ್ಯತೆ ಇರುತ್ತದೆ. ಹೀಗಾಗಿ ಅದರ ಕಡೆಗೆ ಸ್ವಲ್ಪ ಎಚ್ಚರವಾಗಿರಿ. ಅಂದರೆ ಆ ವಿಚಾರದಲ್ಲಿ, ತಂದೆ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಗಮನ ತೊಗೊಂಡ್ರಾಯ್ತು. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಅದು ನಿಮಗೆ ವಿಶೇಷ ಬಲ ಕೊಡುತ್ತೆ. ಅದು ಸಮಾಧಾನವೂ ಉಂಟಾಗುತ್ತೆ. ಇನ್ನು ಸಿಂಹರಾಶಿ ಗಮನಿಸ್ಕೊಂಡ್ರೆ, ಸಿಂಹರಾಶಿಯವರಿಗೆ ಸ್ವಲ್ಪ ವ್ಯಯವನ್ನು ಸೂಚಿಸ್ತಾ ಇದೆ. ಸ್ತ್ರೀಯರಿಗೆ ಹೆಚ್ಚಿನ ವ್ಯಯ, ವೃತ್ತಿಯಲ್ಲಿ ಅನುಕೂಲ ಇದೆ, ಚೆನ್ನಾಗಿದೆ, ಸಹಕಾರ ಸಿಗುತ್ತೆ, ಸಹೋದರಿಗಳ ಸಹಕಾರ ಇತ್ಯಾದಿ. ಅತಿಯಾದ ಖರೀದಿ ಸಾಧ್ಯತೆಯನ್ನು ಸೂಚಿಸ್ತಾ ಇದೆ. ಹಬ್ಬ ಬರ್ತಾ ಇದೆ ಏನೋ ಇತ್ಯಾದಿ ಎಲ್ಲ ಯೋಜನೆಗಳು ಒಟ್ಟಿಗೆ ಬಂದುಬಿಡುತ್ತೆ. ಅಂಥದ್ದು ಒಂದು ಲಕ್ಷಣ ಕಾಣ್ತಾ ಇದೆ. ಮತ್ತು ಸಂಗಾತಿಯಲ್ಲೂ ಅಷ್ಟು ಸ್ವಲ್ಪ ಮಟ್ಟಿಗಿನ ಅಸಮಾಧಾನ ಸೂಚಿಸ್ತಾ ಇದೆ. ಅದು ರವಿ ಬದಲಾಗಿಬಿಡ್ತಾನೆ. ಹೀಗಾಗಿ ಆತಂಕ ಬೇಡ. ವಾರದ ಅಂತ್ಯದನ್ನು ಗಮನಿಸೋಣ. ಈಗ ಗುರುವಾರದಿಂದ ನಂತರದಲ್ಲಿ ಸಿಂಹರಾಶಿಯವರಿಗೆ ನಿಮಗೆ ನೋಡಿ, ವೃತ್ತಿಯಲ್ಲಿ ವಿಘ್ನಗಳು, ಸಣ್ಣ ಪುಟ್ಟ ತೊಡಕುಗಳು, ಆತಂಕ ಏನು ಬೇಡ. ಆರೋಗ್ಯದಲ್ಲಿ ಸ್ವಲ್ಪ ತೊಂದರೆ ಸೂಚಿಸ್ತಾ ಇದೆ. ಕಣ್ಣು ಹಾಗೂ ಗುಹ್ಯ ಸ್ಥಾನದಲ್ಲಿ ರವಿ ಅಷ್ಟಮಕ್ಕೆ ಹೋಗ್ತಾನೆ. ಹೀಗಾಗಿ ಆರೋಗ್ಯದಲ್ಲಿ ಜನ್ಮಾಧಿಪತಿ ಅವನು. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ. ಆರೋಗ್ಯದ ವಿಚಾರದಲ್ಲಿ ಇನ್ನೂ ಒಂದು ತಿಂಗಳು ನಿಮಗೆ ಅನಾನುಕೂಲ ಉಂಟಾಗ್ತಾ ಇರುತ್ತೆ. ಹೀಗಾಗಿ ಬಹಳ ಸಣ್ಣದರಲ್ಲೇ ಅದನ್ನು ತಪಾಸಣೆ ಮಾಡಿಸ್ಬಿಡೋದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ತೊಗೊಳ್ಳೋದು ತುಂಬ ಒಳ್ಳೆಯದು. ಇದ್ರ ಕಡೆ ಗಮನ ಇರಲಿ. ಆರೋಗ್ಯದ ದೃಷ್ಟಿಯಿಂದ 14ನೇ ತಾರೀಕಿನ ನಂತರ ಸಿಂಹರಾಶಿಯವರಿಗೆ ರವಿ ಅಷ್ಟಮಕ್ಕೆ ಹೋಗೋದ್ರಿಂದಾಗಿ ಮತ್ತು ಅಲ್ಲಿ ರಾಹು ಯುತಿ ಸೇರೋ ಕಾರಣದಿಂದಾಗಿ, ಅಷ್ಟೇ ಅಲ್ಲ ಬುಧನೂ ಇದ್ದಾನೆ, ಈ ಎಲ್ಲ ಕಾರಣದಿಂದಾಗಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ತಗೊಳ್ಳಿ. ಇದಕ್ಕೆ ಪರಿಹಾರ ಏನಪ್ಪ ಅಂತಂದರೆ, ಅಂದರೆ ಏನು, ಆದಿತ್ಯ ಹೃದಯವನ್ನು ಹೇಳ್ಕೊಳ್ಳಿ, ಈಶ್ವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇದು ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿ ನೋಡೋಣ. ಕನ್ಯಾ ರಾಶಿಯವರಿಗೆ ವಾರದ ಆದಿಯಲ್ಲಿ ಸ್ತ್ರೀಯರಿಗೆ ಹೆಚ್ಚಿನ ಸಹಕಾರ, ಲಾಭ ಇದನ್ನು ಕಾಣಬಹುದು. ಕೃಷಿ, ನೀರು ಇಂಥ ಕ್ಷೇತ್ರಗಳಲ್ಲೂ ಕೂಡ ಹೆಚ್ಚಿನ ಲಾಭ ಕಾಣಲಿಕ್ಕೆ ಅವಕಾಶ ಇದೆ. ವೃತ್ತಿಯಲ್ಲಿ ಒತ್ತಡ, ಕಿರಿಕಿರಿ ಇಳಿಯುತ್ತೆ ಸ್ವಲ್ಪ ಮಂಗಳವಾರದ ದಿನ ಮಾತ್ರ. ಆ ನಂತರದಲ್ಲಿ ಸರಿ ಹೋಗುತ್ತೆ, ಆತಂಕ ಬೇಡ. ಈ ದೈವ ಕಾರ್ಯಗಳಲ್ಲಿ ಭಾಗಿಯಾಗೋದು, ಸಜ್ಜನರ ಭೇಟಿ ಇದೆಲ್ಲ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಒಂದು ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಕೂಡ ಇದೆ, ಸ್ವಲ್ಪ ಹುಷಾರು. ವಾರದ ಅಂತ್ಯಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಇಲ್ಲಿ ಚಂದ್ರ ಜನ್ಮಕ್ಕೆ ಬರ್ತಾನೆ, ಲಾಭಾಧಿಪತಿ. ಹೀಗಾಗಿ ಲಾಭ ನಿರೀಕ್ಷೆ ಮಾಡಬಹುದು, ಆತಂಕ ಬೇಡ. ಹೂವು ಹಣ್ಣು ವ್ಯಾಪಾರಿಗಳು ಮತ್ತು ಹಾಲು ಹೈನು ವ್ಯಾಪಾರಿಗಳು ಇವರಿಗೆಲ್ಲ ತುಂಬ ಚೆನ್ನಾಗಿದೆ. ಹೆಚ್ಚಿನ ಆದಾಯ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸಂಗಾತಿ ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪ, ಭಿನ್ನಾಭಿಪ್ರಾಯ ಬರಲಿಕ್ಕೆ ಅವಕಾಶಗಳಿದ್ದಾವೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಲಿ. ವಿದೇಶ ಪ್ರಯಾಣಗಳಿದ್ದರೆ ಅಲ್ಲಿಗೆ ತೊಂದರೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಅಥವಾ ಅತಿಯಾದ ಶಾಪಿಂಗ್, ಆ ಕಡೆಗೆ ಮನಸ್ಸು ಎಳೆಯುತ್ತೆ. ಸಾಕು ಅಂತ ಹಿರಿಯರು ಹೇಳಿದ್ರು ಕೇಳದೆ ಹೋಗಿ, ಆ ಥರದ್ದೆಲ್ಲ ಒಂದು ಚಿತ್ತ ಚಾಂಚಲ್ಯ ಆಗೋ ಸಾಧ್ಯತೆ ಕೂಡ ಕೊನೆಗಿದೆ. ಮಾಂದಿ, ಶುಕ್ರ, ರಾಹು, ರವಿ ಎಲ್ಲ ಸೇರಿ ರಾಡಿ ಆಗಿಬಿಡೋ ಸಾಧ್ಯತೆ ಇರ್ತದೆ. ಸ್ವಲ್ಪ ಹುಷಾರು. ಪ್ರಾರ್ಥನೆ ಏನಪ್ಪ ಮಾಡೋದು ಕನ್ಯಾ ರಾಶಿಯವರು ಅಂತಂದರೆ, ನೋಡಿ, ವಿಷ್ಣು ಸನ್ನಿಧಾನದಲ್ಲಿ ಒಂದು ಗಂಧಾಲಂಕಾರ ಮಾಡಿಸಿ. ಅದು ಹೇಗೆ ಸುಗಂಧ ಪರಿಮಳ ಅಲ್ಲೆಲ್ಲ ವ್ಯಾಪಿಸುತ್ತೋ ಹಾಗೆ ನಿಮ್ಮ ಮನಸ್ಸು ಕೂಡ ಒಳ್ಳೆಯ ಆಲೋಚನೆಗಳಿಂದ ವ್ಯಾಪಿಸುತ್ತೆ. ಇದನ್ನು ಮಾಡೋದ್ರಿಂದಾಗಿ ತಪ್ಪದೇ ಇದನ್ನು ಮಾಡಿಸಿ. ವಾರದಲ್ಲಿ ಒಂದು ದಿವಸ ಬುಧವಾರವೋ ಯಾವತ್ತಾದರೂ ಮಾಡಿಸಬಹುದು, ಮಾಡಿಸಿ. ಇದು ಕನ್ಯಾವರೆಗಿನ ಫಲಗಳು. ಸರಿ ಶಾಸ್ತ್ರಿಗಳೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.